ಹಾಯ್ ಫ್ರೆಂಡ್ಸ್, ಇದು ನನ್ನ ಹಳೆಯ ನೆನಪೊಂದು. ನಾನಾಗ ಸಿಟಿಯಲ್ಲಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಊರಲ್ಲಿ ನಮ್ಮ ಸಂಬಂಧಿಕರ ಮನೆ ಹತ್ರವೇ ವಾಸವಾಗಿದ್ದೆ. ಒಂದು ದಿನ ಹೊರಗೆ ಕೂತು ಕಾಫಿ ಕುಡಿಯುವಾಗ ಈ ಘಟನೆ ನೆನಪಾಯ್ತು. ನಾನು ಕೆಲಸ ಮಾಡುವಾಗ ನಮ್ಮ ಅಕ್ಕಪಕ್ಕದ ಸಂಬಂಧಿಕರ ಮನೆಯಲ್ಲಿ ಇರುತ್ತಿದ್ದೆ. ಆ ಮನೆ ಯಜಮಾನಿ ಅಂದರೆ ನನ್ನ ಅಕ್ಕನಂತಹ ಒಬ್ಬಳು. ನೋಡಲು ತುಂಬಾನೇ ಸುಂದರವಾಗಿದ್ದಳು. ಚಿಕ್ಕ ಮೂಗು, ಕಮಲದಂತಹ ಕಣ್ಣುಗಳು, ಬೆಣ್ಣೆಯಂತಹ ಮೈಬಣ್ಣ. ನಿಜ ಹೇಳಬೇಕಂದ್ರೆ ಆ ಸೌಂದರ್ಯ ನೋಡಿ ಕೆಲವೊಮ್ಮೆ ಮನಸ್ಸಲ್ಲೇ ಹೊಟ್ಟೆಕಿಚ್ಚು ಸಹ ಆಗುತ್ತಿತ್ತು. ಆದರೆ ಅವರ ಯಜಮಾನ ಮಾತ್ರ ಸರಿ ಇರಲಿಲ್ಲ. ಪ್ರತಿದಿನ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ. ಅವನ ಕಾಟ ತಾಳಲಾರದೆ ಆ ಅಕ್ಕಯ್ಯ ಆಗಾಗ ನಮ್ಮ ಮನೆಗೆ ಬಂದು ರಾತ್ರಿ ಮಲಗಿ ಮಾರನೇ ದಿನ ಬೆಳಗ್ಗೆ ವಾಪಸ್ ಹೋಗುತ್ತಿದ್ದಳು. ಅವಳ ತವರು ಮನೆಯವರು ಸಹ ಇವರನ್ನು ಹಿಂದಿರುಗಿ ನೋಡುತ್ತಿರಲಿಲ್ಲ. ಹಾಗಾಗಿ ನಾವೇ ಅವರಿಗೆ ಎಲ್ಲ ಆಗಿದ್ದೆವು. ನಮ್ಮ ಮನೆಯೇ ಅವರಿಗೆ ಆಶ್ರಯವಾಗಿತ್ತು. ಅವರ ಮನೆ ದೂರ ಗದ್ದೆಗಳ ನಡುವೆ ಇತ್ತು. ಅವರ ಮಗ ನಮ್ಮ ಜೊತೆ ಕ್ರಿಕೆಟ್ ಆಡೋದು, ಸುತ್ತಾಡೋದು ಮಾಡ್ತಿದ್ದ. ಇನ್ನು ಅವರ ಮನೆ ಹಾಲ್ ಪಕ್ಕದಲ್ಲೇ ನಮ್ಮ ಹೊಲ ಇತ್ತು. ಅವರ ಯಜಮಾನ ಗಾಡಿ ಓಡಿಸುತ್ತಿದ್ದ. ಅವನು ಬೆಳಿಗ್ಗೆ ಹೋದರೆ ಬರೋದು ಸಾಯಂಕಾಲ, ಇಲ್ಲಾಂದ್ರೆ ಮಾರನೇ ದಿನ. ಹೀಗಾಗಿ ಆ ಅಕ್ಕಯ್ಯ ಹೆಚ್ಚಾಗಿ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು. ನಾನು ಚಿಕ್ಕಂದಿನಿಂದಲೂ ಅವಳ ಮನೆಗೆ ಹೋಗುತ್ತಿದ್ದೆ. ಹಾಗಾಗಿ ಅವಳ ಮೇಲೆ ನನಗೆ ಯಾವುದೇ ಬೇರೆ ಭಾವನೆಗಳು ಇರಲಿಲ್ಲ. ಅವಳ ಜೊತೆ ಊಟ ಮಾಡೋದು, ಸುತ್ತಾಡೋದು, ಬಟ್ಟೆ ತೊಳೆಯೋಕೆ ಹೋಗೋದು, ನಮ್ಮ ಮನೆಯವರು ಊರಿಗೆ ಹೋದ್ರೆ ಇವರ ಮನೆಯಲ್ಲಿ ಇರೋದು, ಪಕ್ಕದಲ್ಲಿ ಕೂರೋದು, ಮಲಗೋದು ಎಲ್ಲ ಸಹಜವಾಗಿತ್ತು. ಆದರೆ ಒಂದು ದಿನ ನಡೆದ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸಿತು. ಹೀಗೆ ಕೆಲವು ವರ್ಷಗಳು ಕಳೆಯಿತು. ನಾನಾಗ BA ಓದುತ್ತಿದ್ದೆ. ರಜೆಗೆ ಮನೆಗೆ ಬಂದಿದ್ದೆ. ಹೊಲದಲ್ಲಿ ಆಟ, ಹಣ್ಣು ತಿನ್ನೋದು, ಕ್ರಿಕೆಟ್ ಆಡೋದರಲ್ಲೇ ಸಮಯ ಕಳೆಯುತ್ತಿದ್ದೆ. ಒಂದು ದಿನ ನಮ್ಮ ಮನೆಯವರು ಅಪ್ಪ, ಅಮ್ಮ, ಅಕ್ಕ ಊರಿಗೆ ಹೋಗಲು ನಿರ್ಧರಿಸಿದರು. ನನ್ನನ್ನು ಆ ಅಕ್ಕಯ್ಯನ ಮನೆಯಲ್ಲೇ ಬಿಟ್ಟು ಹೋಗಲು ನಿರ್ಧಾರವಾಯಿತು. ಅವರಿಗೆ ಈ ವಿಷಯ ಹೇಳಿದಾಗ ಅವರು ತುಂಬಾ ಸಂತೋಷದಿಂದ ಒಪ್ಪಿಕೊಂಡರು. ಮರುದಿನ ಹೊಲಕ್ಕೆ ಹೋದೆ. ಅವರ ಜೊತೆ ನೀರು ಹಾಯಿಸೋದು, ಕಸ ತೆಗೆಯೋದು, ಹೀಗೆ ಬೇರೆ ಬೇರೆ ಕೆಲಸ ಮಾಡಿದೆ. ಸಾಯಂಕಾಲದವರೆಗೆ ದುಡಿದು ಮನೆಗೆ ಬಂದು ಊಟ ಮಾಡಿ ನೆಲದ ಮೇಲೆ ರೆಸ್ಟ್ ಮಾಡ್ತಿದ್ದೆ. ಅವತ್ತು ಅವರ ಯಜಮಾನ ಸುಮಾರು 11:30ರ ಸುಮಾರಿಗೆ ಬಂದು ಊಟ ಮಾಡಿ ಮಲಗಿದರು. ಅವರಿಗೆ ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ APMCಯಲ್ಲಿ ಕೆಲಸ ಇತ್ತಂತೆ. ಹಾಗಾಗಿ ಬೇಗ ಗಾಡಿ ತಗೊಂಡು ಹೋಗಿಬಿಟ್ಟರು. ಮನೆಯಲ್ಲಿ ನಾನು ಮತ್ತೆ ಆ ಅಕ್ಕಯ್ಯ ಮಾತ್ರ ಇದ್ದೆವು. ನಾನು ಬೆಳಗ್ಗೆ 7ರ ಹೊತ್ತಿಗೆ ಎದ್ದು ಟೀ ಕುಡಿದು ಟಿವಿ ನೋಡ್ತಾ ಕೂತಿದ್ದೆ. ಆಗ ಅವಳು, ಲೋ, ಬೇಗ ಮೈ ಮೇಲೆ ನೀರು ಹಾಕಿಕೋ, ನೀರು ಬಿಸಿಯಾಗಿದೆ ನೋಡು ಅಂದಳು. ನಾನು, ಆಮೇಲೆ ಮಾಡ್ತೀನಿ, ಇವಾಗ ನೀವು ಮಾಡಿ ಅಂದೆ. ಅವಳು ಸರಿ ಅಂತ ಹೇಳಿ ತಲೆ ಬಾಚಿಕೊಂಡು ಸ್ನಾನಕ್ಕೆ ರೆಡಿ ಆದಳು. ಅದು ಹಳೆ ಕಾಲದ ಮನೆ. ಅಡುಗೆ ಮನೆಯಲ್ಲೇ ಸ್ನಾನದ ಜಾಗ ಇತ್ತು. ಹಾಗಾಗಿ ಯಾವಾಗಲೂ ಅಡುಗೆ ಮನೆ ಬಾಗಿಲು ಹಾಕಿ ಸ್ನಾನ ಮಾಡಬೇಕಿತ್ತು. ಅವಳು ತನ್ನ ಪಾಡಿಗೆ ಒಳಗೆ ಹೋದಳು. ನಾನು ಹೊರಗೆ ಟಿವಿ ನೋಡ್ತಾ ಕೂತಾಗಲೇ ಕರೆಂಟ್ ಹೋಯ್ತು. ಮನೆಯೆಲ್ಲ ಕತ್ತಲು. ಆಗ ಅವಳು ಒಳಗೆ ಸ್ನಾನ ಮಾಡ್ತಾ ಇದ್ದು, ರಾಜು, ಅಲ್ಲಿ ಟಿವಿ ಹತ್ತಿರ ಕಂದೀಲು ದೀಪ ಇದೆ, ಅದನ್ನ ಉರಿಸಿ ಒಳಗಡೆ ತಗೊಂಡು ಬಾರೋ, ಇಲ್ಲಿ ಕತ್ತಲೆ ಸರಿಯಾಗಿ ಕಾಣುತ್ತಿಲ್ಲ ಅಂದಳು. ನನಗೆ ಕಂದೀಲು ಸಿಕ್ಕಿತು. ಆದರೆ ಬೆಂಕಿ ಪೆಟ್ಟಿಗೆ ಹುಡುಕಿದಾಗ ಸಿಗಲಿಲ್ಲ. ಆಗ ಅವಳಿಗೆ ಈ ಬಗ್ಗೆ ಹೇಳಿದೆ. ಆಗ ಅವಳು, ಇಲ್ಲಿದೆ, ಬಾರೋ ಅಂತ ಒಳಗೆ ಕರೆದಳು. ನಾನು ಒಳಗೆ ಹೋಗಿ ಕಂದೀಲು ಹಚ್ಚಿಟ್ಟು ವಾಪಸ್ ಬರಬೇಕಾದರೆ ಅವಳು, ಸ್ವಲ್ಪ ಬೆನ್ನು ತೀಡಿಕೊಡಪ್ಪ ಅಂದಳು. ನಾನು ಚಿಕ್ಕಂದಿನಿಂದಲೂ ಈ ಕೆಲಸ ಮಾಡುತ್ತಿದ್ದರಿಂದ ಸರಿ ಅಂತ ಶುರು ಮಾಡಿದೆ. ಕಂದೀಲು ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಹೀಗೆ ನಾನು ಅವಳು ಹೇಳಿದ ಕೆಲಸ ಮಾಡುವಾಗ ನನ್ನ ಕೈ ಕೆಲವೊಮ್ಮೆ ಅಚಾನಕ್ಕಾಗಿ ಬೇರೆ ಜಾಗಕ್ಕೆ ತಗುಲಿದಾಗ ನನಗೆ ಏನೇನೋ ಅನಿಸಿತು. ನಾನು ಸುಮ್ಮನೆ ಇದ್ದರೂ ಗೊತ್ತಿಲ್ಲದಂತೆ ಮತ್ತೊಬ್ಬ ಎದ್ದು ಕೂತಿದ್ದ. ಮತ್ತೊಮ್ಮೆ ಕೈ ತಗುಲಿದಾಗ ಅವಳು ಒಂಥರ ನಡುಗಿದಳು. ಯಾಕೆ, ಏನಾಯ್ತು ಎಂದೆ. ಏನಿಲ್ಲ ಅಂದಳು. ಆಮೇಲೆ ಸರಿ ಬಿಡು, ನೀನು ಹೋಗುವೆ ಅಂದಾಗ ನಾನು ಸುಮ್ಮನೆ ಹೊರಗೆ ಬಂದೆ. ಆಮೇಲೆ ಅವಳು 10 ನಿಮಿಷ ಬಿಟ್ಟು ಸ್ನಾನ ಮುಗಿಸಿ ರೆಡಿಯಾಗಿ ಬಂದಳು. ಹೋಗೋ, ಇವಾಗಾದ್ರೂ ಹೋಗಿ ರೆಡಿಯಾಗುವ ಅಂದಳು. ನಾನು ಸರಿ ಅಂತ ಸ್ನಾನ ಮುಗಿಸಿ ಟಿಫಿನ್ ಮಾಡಿಕೊಂಡು ಊರು ಸುತ್ತೋಕೆ ಹೋದೆ. ಅಲ್ಲಿಂದ ಬರುವಾಗ ಮೇವು ಕಟ್ಟುತ್ತಿದ್ದ ಊರಿನವರಿಗೆ ಸಹಾಯ ಮಾಡ್ತಿದ್ದೆ. ಆಗ ಅವರ ಬಟ್ಟೆ ಸ್ವಲ್ಪ ಸರಿ ಇರಲಿಲ್ಲ. ಆ ಸೌಂದರ್ಯದ ದರ್ಶನವಾಗಿತ್ತು. ಅದನ್ನು ನೋಡಿ ಯಾಕೋ ಮನಸ್ಸಲ್ಲಿದ್ದ ಕೆಲವು ಪ್ರಶ್ನೆಗಳು ಜಾಗೃತವಾದವು. ಬೆಳಗ್ಗೆ ನಡೆದ ಘಟನೆ ಮತ್ತೆ ನೆನಪಾಯ್ತು. ಮನೆಗೆ ಬಂದು ಕೈಕಾಲು ತೊಳೆದು ಅವರ ಜೊತೆ ಮಾತಾಡಿ ಆಕಳಿಗೆ ಮೇವು ಹಾಕಿ ಸಾಯಂಕಾಲ ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ. ಹೀಗೆ ಕೆಲಸ ಮಾಡುವಾಗ ಅವರು ನನ್ನ ಪಕ್ಕದಲ್ಲೇ ಇದ್ದರು.
ಈ ವೇಳೆ ಆ ಸೌಂದರ್ಯ ನನಗೆ ಕಾಣುತ್ತಿತ್ತು. ಅದನ್ನು ನೋಡಿ ಮನಸ್ಸಲ್ಲಿ ಏನೇನೋ ವಿಚಾರಗಳು ಬಂದವು. ಯಾಕೋ ನನಗೆ ತಡೆಯಲಾಗಲಿಲ್ಲ. ಕೂಡಲೇ ಅಲ್ಲಿಂದ ಹೊರಗೆ ಹೋಗಿ ಕೈಕೆಲಸ ಮಾಡಿ ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ಆದರೆ ಆ ಕೊರಗು ನನ್ನನ್ನು ಕಾಡುತ್ತಲೇ ಇತ್ತು. ಹಿಂದಿನ ದಿನದಿಂದ ನಡೆದ ದೃಶ್ಯಗಳೆಲ್ಲ ಪದೇ ಪದೇ ಕಣ್ಣ ಮುಂದೆ ಬರುತ್ತಿದ್ದವು. ಅವತ್ತು ಎಂದಿನಂತೆ ಹೊಲದಲ್ಲಿ ಕೆಲಸ ಮುಗಿಸಿ ಬಂದು ಸಾಯಂಕಾಲ ಅಡುಗೆ ಮಾಡಿ ಊಟ ಮಾಡಿದೆವು. ಇವರ ಯಜಮಾನರು ಇನ್ನೂ ಬಂದಿರಲಿಲ್ಲ. ನಾನು ಅವರ ಬಗ್ಗೆ ಕೇಳಿದಾಗ, ನೀನು ತಿನ್ನು, ಅವರು ಯಾವಾಗಲೂ ಹಾಗೆ ಸರಿಯಾಗಿ ಮನೆಗೆ ಬರೋದೇ ಇಲ್ಲ, ಬಂದರೂ ಯಾವಾಗಲೂ ಕುಡಿದು ಬಂದು ಏನು ಇರುತ್ತೋ ಅದನ್ನು ತಿಂದು ಬೀಳುತ್ತಾರೆ ಅಂತ ಹೇಳಿದರು. ನಾನು ಸರಿ ಅಂದೆ. ಆಮೇಲೆ ಇಬ್ಬರು ಸೇರಿ ಊಟ ಮಾಡಿ ಲೈಟ್ ಬಂದ್ ಮಾಡಿದೆವು. ನಾನು ಎಂದಿನಂತೆ ಅವರ ಪಕ್ಕದಲ್ಲೇ ಮಲಗಿದಾಗ ಯಾಕೋ ಏನೇನೋ ವಿಚಾರಗಳು ಬರುತ್ತಿದ್ದವು. ಹೀಗೆ ವಿಚಾರ ಮಾಡುತ್ತಲೇ ಕಣ್ಣು ಮುಚ್ಚಿದೆ. ಆಮೇಲೆ ತಂಗಾಳಿಯಿಂದ ನನಗೆ ಎಚ್ಚರ ಆದಂತೆ ಅನಿಸಿತು. ಕಣ್ಣು ತೆಗೆದಾಗ ಮನೆಯಲ್ಲಿ ನಾವಿಬ್ಬರೇ ಇದ್ದೆವು. ಗಡಿಯಾರ ನೋಡಿದಾಗ ರಾತ್ರಿ 1 ಗಂಟೆ ಆಗಿತ್ತು. ಕಿಟಕಿಯಿಂದ ನೋಡಿದಾಗ ಇವರ ಯಜಮಾನರ ಗಾಡಿಯೂ ಕಾಣಲಿಲ್ಲ, ಮನೆಯಲ್ಲಿಯೂ ಅವರೂ ಕಾಣಲಿಲ್ಲ. ಆಗ ನಾನು, ಅವನು ಬೇರೆ ಊರಿಗೆ ಹೋಗಿರಬಹುದು, ಅದಕ್ಕೆ ಮನೆಗೆ ಬಂದಿಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡೆ. ಹೀಗೆ ಒಂದು ಸಲ ಎಡಕ್ಕೆ ತಿರುಗಿದಾಗ ನನಗೆ ಗಾಬರಿಯಾಗಿತ್ತು. ಯಾಕೆಂದರೆ ಇವರ ಬಟ್ಟೆ ಅಸ್ತವ್ಯಸ್ತವಾಗಿತ್ತು. ಅದನ್ನು ನೋಡಿ ನನಗೆ ಶಾಕ್ ಆಯಿತು. ಮಂದ ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಬಹಳ ಹೊತ್ತು ಹೀಗೆ ನೋಡಿದ ಮೇಲೆ ಯಾಕೋ ನನಗೆ ತಡೆಯಲು ಆಗದೆ ನಿಧಾನವಾಗಿ ಹೊರಗೆ ಬಂದು ಕುಳಿತೆ. ಆಮೇಲೆ ಗಿಡದ ಹಿಂದೆ ಹೋಗಿ ಒಳಗಡೆ ನೋಡಿದ್ದನ್ನು ನೆನೆಸಿಕೊಂಡು ಕೈಕೆಲಸ ಮಾಡುವಾಗಲೇ ಯಾರೋ ಹಿಂದೆ ಬಂದಂತೆ ಅನಿಸಿತು. ಮೊದಲೇ ಮಂದ ಬೆಳಕು. ಗಾಬರಿಯಾಗಿ ಹಿಂದಿರುಗಿ ನೋಡಿದರೆ ಆ ಅಕ್ಕಯ್ಯ ನನ್ನ ಬೆನ್ನ ಹಿಂದೆಯೇ ನಿಂತು ಬಿಟ್ಟಿದ್ದಳು. ಆಗ ಅವಳು, ಇದೆಲ್ಲ ಮಾಡ್ತೀಯಾ? ನಿನ್ನ ಮನೆಯವರು ಊರಿಂದ ಬರಲಿ, ನಿನ್ನ ಮನೆಯಲ್ಲಿ ಹೇಳ್ತೀನಿ ಅಂದಳು. ನಾನು, ಬೇಡ ಬೇಡ, ಹಾಗೆ ಮಾಡಬೇಡಿ, ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಎಂದು ಅಂಗಲಾಚಿದೆ. ಆಗ ಅವಳು, ಸರಿ, ಇವಾಗ ನೀನು ಇಲ್ಲಿಂದ ಹೊರಡು, ನಾನು ಸ್ವಲ್ಪ ನೀರು ಬಿಟ್ಟು ಬರ್ತೀನಿ ಅಂತ ಹೇಳಿ ನನ್ನನ್ನು ಒಳಗೆ ಕಳುಹಿಸಿದಳು. ನಾನು ಒಳಗೆ ಬರುವಾಗ ಇದೇನೆಲ್ಲ ನಡೆಯಿತು. ಮನೆಯಲ್ಲಿ ಇವರ ಯಜಮಾನರು ಇದ್ದರೆ ನಾನು ಹೊರಗೆ ಬರಲು ಹೆದರುತ್ತಿದ್ದೆ. ಇವರು ಕೂಡ ಬರುತ್ತಿರಲಿಲ್ಲ. ಅವರಿದ್ದರೆ ನಾನು ಅಲ್ಲಿಯೇ ಇರುತ್ತಿದ್ದೆ. ಆದರೆ ಇವಾಗ ಏನು ಮಾಡೋದು? ಇವರು ನನ್ನ ಮನೆಯಲ್ಲಿ ಈ ಬಗ್ಗೆ ಹೇಳಿದರೆ ಏನು ಮಾಡೋದು ಎಂದೆಲ್ಲ ಯೋಚಿಸುತ್ತಾ ನಿಧಾನವಾಗಿ ಒಳಗೆ ಬಂದು ನೀರು ಕುಡಿದು ನನ್ನ ಜಾಗದಲ್ಲಿ ಮಲಗಿದೆ. ಆದರೆ ನನ್ನನ್ನು ಇವರು ಒಳಗೆ ಕಳುಹಿಸಿದರು. 5 ನಿಮಿಷವಾದರೂ ಬರಲಿಲ್ಲ. ನನಗೆ ಯಾಕೋ ಅನುಮಾನ ಬಂದು ನಿಧಾನವಾಗಿ ಆ ಗಿಡದ ಬಳಿ ಹೋಗಿ ನೋಡಿದಾಗ ಅವರು ಅಲ್ಲಿರಲಿಲ್ಲ. ಆದರೆ ಹಿತ್ತಲಿನ ಕಡೆಗೆ ಏನೋ ಶಬ್ದ ಕೇಳಿಸಿತು. ಕೂಡಲೇ ಅಲ್ಲಿ ಹೋಗಿ ನೋಡಿದರೆ ಇವರು ನೀರಿನ ಟ್ಯಾಂಕ್ ಹಿಂದುಗಡೆ ಕೈ ಕೆಲಸ ಮಾಡುತ್ತಿದ್ದರು. ಕೂಡಲೇ ನಾನು ಅವರ ಎದುರಿಗೆ ನಿಂತಾಗ ಅವರು ಗಾಬರಿಯಾಗದೆ, ಯಾಕೋ ಮತ್ತೆ ಯಾಕೆ ವಾಪಸ್ ಬಂದೆ? ಹೀಗೆಲ್ಲ ನೋಡ್ತೀಯಾ, ಗೊತ್ತಾಗೋದಿಲ್ವಾ? ಯಾವತ್ತೂ ಈ ತರಹ ಕೆಲಸ ಮಾಡೋದು ನೋಡಿಲ್ವಾ? ಇವಾಗ ನೋಡೇ ಬಿಟ್ಟಿಯಲ್ಲ, ಇನ್ನೇನು ಬಾಕಿ ಇದೆ? ಯಾರಿಗೂ ಹೇಳಬೇಡ, ನಿಮ್ಮ ಮನೆಯಲ್ಲಿ ಹೇಳಬೇಡ, ಬಾಯೆ ಎಂದರು. ಅವರ ಮಾತು ಕೇಳಿ ಅವತ್ತು ಅಲ್ಲಿಯೇ ಆ ಗಿಡದ ಹಿಂದೆ ಆ ಕೆಲಸವನ್ನು ಮಾಡಿದೆ. ಹೀಗೆ ಒಂದಿಷ್ಟು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ ಎಂಬಂತೆ ಒಂದು ದಿನ ಒಬ್ಬರ ಕೈಗೆ ಸಿಕ್ಕಿಬಿದ್ದೆವು. ನಾನು ಅಲ್ಲಿಂದ ತಪ್ಪಿಸಿಕೊಂಡು ಊರು ಬಿಟ್ಟೆ. ಹೀಗೆ ಕೆಲ ವರ್ಷಗಳ ಬಳಿಕ ನಾನು ಹೆಚ್ಚಿನ ಶಿಕ್ಷಣ ಪಡೆದ ಮೇಲೆ ಅದು ತಪ್ಪು ಎನಿಸಿತು. ಗೆಳೆಯರೇ, ಇದು ಕೇವಲ ಕಾಲ್ಪನಿಕ ಕತೆ. ನಿಜ ಜೀವನದಲ್ಲಿ ನಡೆಯದಂತಹ ಇಂತಹ ಘಟನೆಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ನಾವು ನಮ್ಮ ಬದುಕನ್ನು ಸುಂದರಗೊಳಿಸುವ ಕತೆಗಳನ್ನು ಓದಿ ಅದರಿಂದ ಒಳ್ಳೆಯ ಸ್ಫೂರ್ತಿಯನ್ನು ಪಡೆಯಬೇಕು. ಇಂತಹ ಕಲ್ಪನೆಗಳನ್ನು ನಿಜ ಜೀವನದಲ್ಲಿ ಅನುಸರಿಸಿದರೆ ಜೀವನಕ್ಕೆ ತೊಂದರೆಯಾಗುತ್ತದೆ. ನಾವು ಸಮಾಜದಲ್ಲಿ ನ್ಯಾಯಯುತವಾಗಿ ಸಭ್ಯಸ್ಥರಾಗಿ ಜೀವನ ನಡೆಸಬೇಕು. ಯಾರೂ ಕೂಡ ಈ ತರಹ ತಪ್ಪುಗಳನ್ನು ಮಾಡಬಾರದು.